ಕುಚಿಸಕಿ ಓನಾ. ಜಪಾನ್ನಲ್ಲಿ ಈ ಹೆಸರು ಕೇಳಿದರೆ ಈಗಲೂ ಕೂಡ ಭಯ ಪಡ್ತಾರೆ. Kuchisake Onna is a vengeful ghost that haunts Japan. ನಾನು ಈ ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತಾ ಈ ಕುಚಿಸಕಿ ಓನಾ ನೋಡಿದಾಗ ಒಂದು ಕ್ಷಣ ಶಾಕ್ ಆಯಿತು. ಈ ಸ್ಟೋರಿನ ನೀವು ಕೇಳಿದ್ರೆ ನೀವು ಒಂದ್ಸತಿ ಭಯ ಪಡ್ತೀರಾ. ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಆಪ್ತ ಮಿತ್ರ ಉಪೇಂದ್ರ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಹಾಗೆ ಅರುಂಧತಿ ಅಂತ ಸಿನಿಮಾ ಎಷ್ಟು ಫೇಮಸ್ ಆಗಿತ್ತಂದ್ರೆ ಈಗಲೂ ಈ ಸಿನಿಮಾ ನೋಡಿದಾಗ ಅಷ್ಟೇ ಗೂಸ್ ಬಂಪ್ಸ್ ಭಯ ಕೂಡ ಆಗುತ್ತೆ. ಸೊ ಇಂಥದ್ದೇ ನಿಜವಾದ ಭಯಾನಕ ಘಟನೆ ಜಪಾನ್ನಲ್ಲಿ ನಡೆದಿದೆ. ನೀವು ನಮ್ಮದೇ ಇರ್ಬೋದು, ಆದರೆ ಜಪಾನ್ನಲ್ಲಿ ನೀವು ಕುಚಿಸಕಿ ಓನಾ ಅಂತ ಯಾರಿಗಾದರೂ ಕೇಳಿದ್ರಿ ಅಂದ್ಕೊಳ್ಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಒಂದು ಕ್ಷಣ ಭಯ ಪಡ್ತಾರೆ. ಅದರಲ್ಲೂ ಹುಡುಗರು ಹೆಚ್ಚಾಗಿ ಭಯ ಪಡ್ತಾರೆ. ನೀವು ಕೇಳಿರ್ಬೋದು, ಕರ್ನಾಟಕದಲ್ಲಿ ಒಂದು ವರ್ಡ್ ತುಂಬ ಫೇಮಸ್ ಆಗಿತ್ತು, ನಾಳೆ ಬಾ ಅನ್ನೋ ವರ್ಡ್. ಅದೇ ಥರ ಜಪಾನ್ನಲ್ಲಿ ಕುಚಿಸಕಿ ಓನಾ ಹೆಸರು ಆ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು. ಯಾರಿಗೆ ಈ ದೆವ್ವ ಭೂತ ಅಂದರೆ ಭಯ ಆಗುತ್ತೆ ಅಂಥವ್ರು ನಿಮ್ಮ ರಿಸ್ಕ್ ಮೇಲೆ ಈ ಸ್ಟೋರಿನ ಕೇಳ್ಬೋದು. ಡೋರ್ ಮತ್ತು ವಿಂಡೋನ ಕ್ಲೋಸ್ ಮಾಡಿ ಒಬ್ಬರೇ ಈ ವಿಡಿಯೋನ ನೋಡಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅದು 1917ನಲ್ಲಿ ನಡೆದ ಘಟನೆ. ಈ ಟೈಮಲ್ಲಿ ಜಪಾನ್ ಅಭಿವೃದ್ಧಿ ಆಗ್ತಾ ಇದ್ದ ಸಮಯ. ಈ ಸಮಯದಲ್ಲಿ ದೆವ್ವ, ಭೂತ, ಪ್ರೇತ ಇಂತಹ ಮೂಢನಂಬಿಕೆಯಿಂದ ಹೊರಬರ್ತಿದ್ದ ಟೈಮ್. ಈ ಟೈಮಲ್ಲಿ ಒಂದು ಭಯಾನಕ ಹಾರರ್ ಇನ್ಸಿಡೆಂಟ್ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಇನ್ಸಿಡೆಂಟಿಂದ ಜಪಾನ್ನ ಜನ ತುಂಬ ಹೆದರ್ತಾ ಇರ್ತಾರೆ. ಹಾಗಾದರೆ ಆ ಹಾರರ್ ಇನ್ಸಿಡೆಂಟ್ ಯಾವುದು? ಅದೇ ಕುಚಿಸಕಿ ಓನಾ, ದ ರಿಯಲ್ ಅರ್ಬನ್ ಲೆಜೆಂಡ್ ಸ್ಟೋರಿ. ಎಕ್ಸಾಕ್ಟ್ 1917ನ ಜಪಾನ್ನಲ್ಲಿ ನಡೆದ ಈ ಇನ್ಸಿಡೆಂಟಿಂದ ಇಡೀ ಜಪಾನ್ನ ಜನ ಭಯಭೀತರಾಗಿರ್ತಾರೆ. ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಸ್ಕೂಲ್ಗೆ, ಟ್ಯೂಷನ್ಗೆ ಕಳಿಸೋದಕ್ಕೆ ತುಂಬ ಹೆದರ್ತಾ ಇದ್ರು. ಮಕ್ಕಳನ್ನ ಹೊರಗೆ ಆಡ್ಲಿಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಆ ಕುಚಿಸಕಿ ಓನಾ ದೆವ್ವ ಅಷ್ಟು ಭಯಪಡಿಸಿತ್ತು. ಯಾಕಂದ್ರೆ ಕುಚಿಸಕಿ ಓನಾ ರಾತ್ರಿ ಆದ್ರೆ ಸಾಕು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು. ಈ ಕುಚಿಸಕಿ ಓನಾ ರಾತ್ರಿಯಲ್ಲಿ ತನ್ನ ಅಟ್ರಾಕ್ಟಿವ್ ಕಣ್ಣು ಮಾತ್ರ ಕಾಣೋ ಥರ ಮಾಸ್ಕ್ ಅನ್ನು ಧರಿಸಿ ರೋಡ್ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದ ಹುಡುಗರು ಮತ್ತು ಮಕ್ಕಳ ಹತ್ತಿರ ಹೋಗಿ, ನಾನು ಸುಂದರವಾಗಿದ್ದೇನಾ ಅಂತ ಸಿಂಪಲ್ ಕ್ವಶನ್ ಕೇಳ್ತಾಳೆ. ಮುಂದೆ ಇರುವ ಪರ್ಸನು ತನ್ನ ಸುಂದರವಾದ ಕಣ್ಣುಗಳನ್ನು ನೋಡಿ ಹೌದು ಅಂತ ಹೇಳಿದ್ರೆ ತಕ್ಷಣ ತನ್ನ ಮಾಸ್ಕ್ ಅನ್ನು ತೆಗಿತಾಳೆ. ಕುಚಿಸಕಿ ಓನಾ ಯಾವಾಗ ಮಾಸ್ಕ್ ಅನ್ನು ತೆಗಿತಾಳು, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದ ಹುಡುಗಿ ವಿಯರ್ಡ್ ಆಗಿ ಕಾಣ್ತಾಳೆ. ಯಾರು ಶಾರ್ಪ್ ನೈಫಿಂದ ಬಾಯಿಯನ್ನ ಸಿಡಿದ ಹಾಗೆ ಕಾಣ್ತದೆ. ಯಾವಾಗ ಕುಚಿಸಕಿ ಓನಾ ಮಾಸ್ಕ್ ತೆಗಿತಾಳು, ಇನ್ನೊಂದು ಸತಿ ಕೇಳ್ತಾಳೆ, ಈಗಲೂ ನಾನು ಸುಂದರವಾಗಿದ್ದೇನಾ ಅಂತ. ಇದನ್ನು ನೋಡಿದ ಯಾರಿಗಾದರೂ ಭಯ ಆಗುತ್ತೆ. ಈಗ ಆ ಪರ್ಸನ್ ಇಲ್ಲ, ನೀನು ಸುಂದರವಾಗಿಲ್ಲ ಅಂತ ನಿಜ ಹೇಳಿದ್ರೆ ಕುಚಿಸಕಿ ಓನಾ ಅವನ ಜುಟ್ಟು ಹಿಡಿದು ಚಾಕುವಿನಿಂದ ಅವನ ಬಾಯಿನ ತನ್ನ ಬಾಯಿ ಥರನೇ ಸಿಡ್ತಾಳೆ. ಹೋಗ್ಲಿ, ಸುಳ್ಳು ಹೇಳಾದ್ರೂ ನೀನು ಸುಂದರವಾಗಿದ್ದೀಯ ಅಂತ ತಪ್ಪಿಸ್ಕೊಳ್ಳೋಕ್ಕೆ ನೋಡಿದ್ರೆ ಆಗ ಕುಚಿಸಕಿ ಓನಾ, ಹೌದಾ ನಾನು ಸುಂದರವಾಗಿದ್ದೇನಾ, ಹಾಗಾದ್ರೆ ನಿನಗೂ ನನ್ನ ಥರನೇ ಸುಂದರವಾದ ಮುಖ ಮಾಡ್ತೇನೆ ಅಂತ ಚಾಕುವಿನಿಂದ ಆ ಪರ್ಸನ್ನ ಪೇಸನ್ನು ಸಿಡ್ತಾಳೆ. ಒಟ್ಟಿನಲ್ಲಿ ನೀವು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಸಾಯೋದಂತೂ ಫಿಕ್ಸ್. ಆ ಬಾಯಿ ಸಿಡಿದಂಥ ಪರ್ಸನ್ ತುಂಬ ನೋವನ್ನು ಅನುಭವಿಸಿ ಕಿರ್ಚ್ತಾ ಅಲ್ಲೇ ಸತ್ತೋಗ್ತಾನೆ. ಹಾಗಾದ್ರೆ ಈ ಕುಚಿಸಕಿ ಓನಾ ಯಾರು? ಕುಚಿಸಕಿ ಓನಾ ಇಷ್ಟು ಕ್ರೂರಿ ಯಾಕಾದ್ಲು ಅಂತ ಗೊತ್ತಾದ್ರೆ ಲಿಟ್ರಲಿ ಶಾಕ್ ಆಗ್ತೀರಾ. ಈಗ ಕುಚಿಸಕಿ ಓನಾಳ ರಿಯಲ್ ಸ್ಟೋರಿಗೆ ಹೋಗೋಣ. ಜಪಾನ್ನ ಜನ ಹೇಳೋ ಪ್ರಕಾರ ಕುಚಿಸಕಿ ಓನಾ ಸುಂದರವಾದಂಥ ಹುಡುಗಿ. ತಾನು ತುಂಬಾ ಸುಂದರವಾಗಿದ್ರಿಂದ ತುಂಬಾ ಗರ್ವ ಇರುತ್ತೆ. ಈ ಕುಚಿಸಕಿ ಓನಾ ಮ್ಯಾರಿಡ್ ಕೂಡ ಆಗಿರ್ತಾಳೆ. ಕುಚಿಸಕಿ ಓನಾ ಹಸ್ಬೆಂಡ್ ಒಬ್ಬ ಮಾರ್ಷಲ್ ಆರ್ಟಿಸ್ಟ್. ಜಪಾನ್ನಲ್ಲಿ ಮಾರ್ಷಲ್ ಆರ್ಟಿಸ್ಟ್, ಕುಂಗ್ಫು, ಕರಾಟೆ ತುಂಬಾ ಫೇಮಸ್. ಕುಚಿಸಕಿ ಹಸ್ಬೆಂಡ್ ಸ್ಕೂಲ್ನ ಮಕ್ಕಳಿಗೆ ಮಾರ್ಷಲ್ ಆರ್ಟ್, ಕರಾಟೆ ಹೇಳಿಕೊಡ್ತಾ ಇರ್ತಾನೆ. ಹಸ್ಬೆಂಡ್ಗೆ ಕುಚಿಸಕಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಮತ್ತು ಲಾಯಲ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಒಂದಿನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋದಾಗ
ಕೆಲವು ಲೋಕಲ್ ರೌಡಿಗಳು ಕುಚಿಸಕ್ಕೆ ಹಸ್ಬೆಂಡ್ ಒಬ್ಬನೇ ಇದ್ದಾಗ 10 ಜನ ಹಿಂದೆಯಿಂದ ಬಂದು ಭೀಕರವಾಗಿ ಅಟ್ಯಾಕ್ ಮಾಡ್ತಾರೆ. ಆದರೂ ಕುಚಿಸಕ್ಕೆ ಹಸ್ಬೆಂಡ್ ತಾನು ಮಾರ್ಷಲ್ ಆರ್ಟಿಸ್ಟ್ ಆಗಿದ್ರಿಂದ ಆದಷ್ಟು ಅವರು ಕೂಡ ಫೈಟ್ ಮಾಡ್ತಾರೆ. ಆದರೆ ಸುತ್ತ 10 ರೌಡಿಗಳು ಇದ್ದದ್ರಿಂದ ಅವರ ಜೊತೆ ಫೈಟ್ ಮಾಡೋಕ್ಕಾಗದೆ ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾನೆ. ಅಲ್ಲಿದ್ದಂಥ ಜನರು ಕುಚಿಸಕ್ಕೆ ಹಸ್ಬೆಂಡ್ ಅನ್ನ ನಿಯರ್ ಇರೋ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆದರೆ ಗಂಡನಿಗೆ ಈ ರೀತಿಯಾಗಿರೋ ವಿಷಯ ಕುಚಿಸಕಿಗೆ ಗೊತ್ತಿರಲಿಲ್ಲ. ಹೀಗೆ 1 ವಾರ ಕಳೆಯುತ್ತೆ. ನಂತರ ಹಸ್ಬೆಂಡ್ ರಿಕವರಿ ಆಗ್ತಾನೆ. ಇಷ್ಟು ದಿನ ಆದರೂ ಕುಚಿಸಕ್ಕೆ ನನ್ನನ್ನು ನೋಡಲಿಕ್ಕೆ ಬರಲಿಲ್ಲ ಅಂತ ಡೌಟ್ ಬರುತ್ತೆ. ರಿಕವರಿ ಆದಂಥ ಕುಚಿಸಕ್ಕೆ ಹಸ್ಬೆಂಡ್ ಮನೆಗೆ ವಾಪಸ್ ಬರ್ತಾನೆ. ವಾಪಸ್ ಬಂದಂಥ ಹಸ್ಬೆಂಡ್ ಯಾವಾಗ ಡೋರ್ನ ಓಪನ್ ಮಾಡ್ತಾನೆ ಲಿಟ್ರಲಿ ಶಾಕ್ ಆಗ್ತಾನೆ. ತನ್ನ ವೈಫು ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾಳೆ. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಆ ಸಿಚುವೇಶನ್ ನೋಡಿದಂಥ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕೋಪಗೊಂಡು ಅಲ್ಲೇ ಇದ್ದ ಚಾಕುವಿನಿಂದ ಆ ವ್ಯಕ್ತಿಯನ್ನು ಸಾಯಿಸ್ತಾನೆ. ನಂತರ ತನ್ನ ಹೆಂಡತಿಯ ಜುಟ್ಟನ್ನು ಹಿಡ್ಕೊಂಡು ಗೋಡೆಗೆ ಗಟ್ಟಿಯಾಗಿ ಒತ್ತುತ್ತಾನೆ. ನಿನಗೆ ನಿನ್ನ ಸೌಂದರ್ಯದ ಮೇಲೆ ತುಂಬ ಅಹಂಕಾರ ಇದೆ ಅಂತ ಹೇಳಿ ಚಾಕುನ ಅವಳ ಬಾಯಿಗೆ ತುರುಕಿ ಅವಳ ಬಾಯಿನ ಸಿಡ್ತಾನೆ. ಆ ಪೇನಿಂದ ಕುಚಿಸಕ್ಕೆ ಓನ ಮಾತನಾಡೋಕ್ಕಾಗದೆ ಕಿರ್ಚೋಕ್ಕಾಗದೆ ನೆರಳಿ ಸಾಯ್ತಾಳೆ. ಅಂದಿನಿಂದ ಕುಚಿಸಕ್ಕೆ ಆತ್ಮ ಅರ್ಧ ಸಿಡಿದ ಬಾಯಿಯಿಂದ ಆ ಬೀದಿನ ಸುತ್ತ ತಿರುಗ್ತಾ ಇರ್ತಾಳೆ. ಯಾರಾದರೂ ಅವಳ ಮುಂದೆ ಕಾಣಿಸಿದ್ರೆ ನಾನು ಸುಂದರವಾಗಿದ್ದೇನಾ ಅಂತ ಕೇಳ್ತಾಳೆ. ಆ ವ್ಯಕ್ತಿ ನೀನು ಸುಂದರವಾಗಿಲ್ಲ ಅಂದರೆ ಅಲ್ಲೇ ಭೀಕರವಾಗಿ ಸಾಯ್ತಾಳೆ. ಇಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಹೌದು ನೀನು ಸುಂದರವಾಗಿದ್ದೀಯಾ ಅಂದರೂ ಕೂಡ ತನ್ನ ಮಾಸ್ಕ್ನ ತೆಗೆದು ಮುಂದಿರುವ ವ್ಯಕ್ತಿಗೆ ಭಯಪಡಿಸಿ ಆ ವ್ಯಕ್ತಿಯ ಮುಖವನ್ನು ಸೀಳಿ ಭೀಕರವಾಗಿ ಸಾಯಿಸ್ತಾಳೆ. Kuchisaki Onnaka, it's real. Someone help me, please. God. ಆ ವ್ಯಕ್ತಿ ಆ ಪೇನಿಂದ ನರಳಾಡ್ತಾ ಇದ್ರೆ ಕುಚಿಸಕಿಗೆ ತೃಪ್ತಿ ಆಗುತ್ತೆ. ಕುಚಿಸಕಿಗೆ ಈ ಥರ ಮಾಡೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಜಪಾನ್ನ ಜನ ಕುಚಿಸಕಿ ಓಣ ಅಂದರೆ ಯಾಕೆ ಹೆದರ್ತಾರೆ ಅಂತ. ಓಹ್ ಟೈಮ್ ಔಟ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.